ಒಲವಿನ ಆಸರೆ ಭಾಗ 1. ತರುಣ್ ರಾತ್ರಿ ಅವಳಿಗೆ ಫೋನ್ ಮಾಡಿದ. ಅವಳು ಮಾತನಾಡಲು ತಯಾರಿರಲೇ ಇಲ್ಲ. ಪ್ರೀತಿ ಎಂದರೆ ಏನು ಅಂತ ಗೊತ್ತಿಲ್ಲದ ಇವರು ನನ್ನ ಪ್ರೀತಿಸೋಕೆ ಬರುತ್ತಿದ್ದಾರೆ. ಎಷ್ಟು ಧೈರ್ಯ? ನನ್ನೆದುರಿಗೆ ನಾನು ನಿನ್ನ ಪ್ರೀತಿಸಲ್ಲ ಅಂತ ಅವನು ಹೇಳ್ತಾನೆ, ಇವನು ಹೇಳ್ತಾನೆ. ಇದು ಒಂದು ಹೆಣ್ಣಿಗೆ ಮಾಡ್ತಿರೋ ಅಪಮಾನ ಅನ್ನೋ ಅರಿವಾದ್ರೂ ಬೇಡ್ವೆ? ಆ ದಿನ ಸ್ಟುಡಿಯೋದಲ್ಲಿ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅಂತ ಯಾಕೆ ಬೊಗಳಿದ ತರುಣ್? ಸ್ನೇಹಿತನಿಗಾಗಿ ತ್ಯಾಗವೇನೋ. ಅವನಮ್ಮ ಹೇಳಿದ್ರು, ನನ್ನ ಮಗ ನಿನ್ನ ತುಂಬ ಪ್ರೀತಿಸ್ತಾನೆ, ಹೇಳಿಕೊಳ್ಳಲು ಸಂಕೋಚ ಅಂತ. ಅಂತಹವನ ಬಾಯಲ್ಲಿ ಒಂದು ಬಾರಿಯಾದರೂ ಆ ಮಾತು ಎಷ್ಟು ನೇರವಾಗಿ ಹೇಳಿದ. ನನ್ನ ಸ್ನೇಹಿತ ನಿನ್ನ ತುಂಬ ಪ್ರೀತಿಸ್ತಾನೆ, ನಾನು ಪ್ರೀತಿಸಲ್ಲ ಅಂತ. ಅದು ನನ್ನ ಎದುರಿಗೆ ಬಂದು ನಾಟಕವಾಡಬೇಕಿದೆ. ಒಬ್ಬರಿಗಾದರೂ ಸಭ್ಯತೆ ಇದೆಯೇ? ಈ ಅಮ್ಮನಿಗೊಂದು ಬುದ್ಧಿ ಇಲ್ಲ. ಇಂಥವರೊಂದಿಗೆ ನನ್ನ ಮದುವೆ ಮಾಡಲು ಹೊರಟಿದ್ದಾಳೆ. ಇಬ್ಬರು ಮೂರ್ಖರು, ಶತಮೂರ್ಖರು, ತಮಗೇನು ಬೇಕೆಂದು ಅರಿಯದ ಶತದಡ್ಡರು. ಅದೆಷ್ಟು ಬೈದಳೋ ಏನು, ಅಸಹನೆಯಿಂದ ಉರಿಯುತ್ತಿದ್ದಾಳೆ. ರೇಗಾಡಿದಳು. ಅವಳು ಮಾಡಿದ್ದು ಸರಿ ಅನಿಸಲಿಲ್ಲ. ಅವನಿಂದ ವಿವೇಕ್ನ ಪರಿಚಯವಾಗಿತ್ತು. ಇಡೀ ಚಿತ್ರರಂಗ ಗೌರವಿಸುವ ವಿವೇಕ್ ಎಲ್ಲಿ, ತರುಣ್ ಎಲ್ಲಿ? ಹಾಗಂತ ಅವನೇನು ಕೆಟ್ಟ ಹುಡುಗನಲ್ಲ, ಒಳ್ಳೆಯವನೇ. ಹಾಗೆಂದು ಅವನಿಗೆ ಮಗಳನ್ನು ಕೊಡುವುದೇ? ಅವನು ಫೋನ್ ಮಾಡಿದಾಗ ಹೇಳಿದಳು, ನೀವು ಹಾಗೆ ಮಾಡಬಾರದಿತ್ತು. ಇಲ್ಲ ಅಮ್ಮ, ನಾನಂದುಕೊಂಡದ್ದೇ ಬೇರೆ, ಅದು ಆದದ್ದೇ ಬೇರೆ. ಹೀಗೆ ಮಾತಾಡ್ತಾನೆ ಅಂತ ಗೊತ್ತಿರಲಿಲ್ಲ ನನಗೆ. ಆದರೂ ಒಂದು ಸತ್ಯ ಹೇಳ್ತೀನಿ, ವಿವೇಕ್ ಶಚಿಯನ್ನು ತುಂಬ ಪ್ರೀತಿಸುತ್ತಾನೆ. ಅವಳನ್ನು ಮಹಾನ್ ಕಲಾವಿದೆ ಮಾಡಬೇಕು ಅಂತಿದ್ದಾನೆ. ಆದರೆ ಹೀಗೆ ಮಾತಾಡ್ತಾನೆ ಅಂತ ಗೊತ್ತಿರಲಿಲ್ಲ. ದಯವಿಟ್ಟು ಕೇಳಿ, ಆಗೋದು ಆಯಿತು. 3 ಜನರಲ್ಲೂ ತಪ್ಪು ಕಲ್ಪನೆಗಳಿವೆ. ಅವನ್ನು ಓಡಿಸಬೇಕು. ಅವರಿಬ್ಬರು ದಂಪತಿಗಳಾಗಿ ಚೆನ್ನಾಗಿರಬೇಕು. ಆಗಲೇ ನನಗೆ ಸಮಾಧಾನ. ನನಗೆ ಈ ಫೀಲ್ಡ್ನಲ್ಲಿ ಬೆಲೆ ಬಂದಿರುವುದೇ ಅವನಿಂದ. ಅವನ ತಾಯಿ ನನಗೂ ತಾಯಿ. ಶಚಿಗೆ ಫೋನ್ ಕೊಡಿ. ನಾಳೆ ಡಬ್ಬಿಂಗ್ಗೆ ಅವಳು ಬರದಿದ್ದರೆ ಅವಳಿಗೆ ಲಾಸ್. ಅವಳ ಮಧುರ ಕಂಠದ ಬದಲು ಇನ್ಯಾರದು ಕಂಠ ಬಳಸಿ ಅವಳಿಗೆ ಅನ್ಯಾಯ ಆಗೋದು ಬೇಡ. ಎಲ್ಲದಕ್ಕೂ ಹಠ ಮಾಡಬೇಡ ಅಂತ ಹೇಳಿ ಎಂದ ಕಳಕಳಿಯಿಂದ. ಲೀಲಾ ಮಗಳಿಗೆ ಬಲವಂತದಿಂದ ಫೋನ್ ಕೊಟ್ಟಳು. ಏನೋ ಮಾಡಿ, ಹೇಗಿರೋ ಅವಮಾನ ಸಾಲದ, ಮತ್ತ್ಯಾಕೆ ಈ ಫೋನ್? ಶಚಿ, ಸ್ವಲ್ಪ ತಾಳ್ಮೆಯಿಂದ ಕೇಳೋಕೆ ಹೇಳೋಕೆ ಏನೂ ಇಲ್ಲ. ಶಚಿ, ಕೋಪ ಸ್ವಲ್ಪ ತಾಳ್ಕೊ. ನೀನಿನ್ನು ವಿವೇಕ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವನು ನಿನ್ನ ತುಂಬ ಪ್ರೀತಿಸ್ತಾನೆ. ಅದು ನನಗೆ, ಅವನ ತಾಯಿಗೆ ಚೆನ್ನಾಗಿ ಗೊತ್ತು. ಬಹುಶಃ ನೀವಿಬ್ಬರು ಪ್ರೀತಿಸ್ತೀರಿ ಅಂದುಕೊಂಡು ಹಾಗೆ ಮಾತಾಡ್ತಾರೆ. ನಿನಗೆ ಅವಮಾನ ಮಾಡೋ ಉದ್ದೇಶ ಇಬ್ಬರಿಗೂ ಇಲ್ಲ. ಇಬ್ಬರು ನಿನ್ನ ತುಂಬ ಗೌರವಿಸ್ತೀವಿ. ಹಾಗಿರುವಾಗ ಅವಮಾನ ಮಾಡೋಕೆ ಸಾಧ್ಯನಾ ಹೇಳು? ನಮ್ಮಿಬ್ಬರಿಗೂ ಅರಿವಿಲ್ಲದೆ ಈ ಘಟನೆ ನಡೆದು ಹೋಯಿತು. ಹಾಗಂತ ಹಠದಿಂದ ನಿನ್ನ ಭವಿಷ್ಯ ಹಾಳು ಮಾಡಿಕೊಳ್ಳಬೇಡ. ನಿನಗೆ ಬೇರೆಯವರು ಮಾಡಿದರೆ ಚೆನ್ನಾಗಿರುತ್ತಾ ಹೇಳು? ಯಾವುದೋ ಕೋಪವನ್ನು ನಿನ್ನ ದೇವರಾದ ಕಾಯಕದ ಮೇಲೆ ತೋರಿಸಬೇಡ. ನಿನ್ನ ಒಳ್ಳೆಯ ಸ್ನೇಹಿತನಾಗಿ ಹೇಳ್ತಿದ್ದೀನಿ. ನನಗೆ ನಿನ್ನ ಬುದ್ಧಿವಾದ ಬೇಕಿಲ್ಲ. ನನ್ನೆದುರಿಗೆ ಕೂತು ನಿನ್ನ ಪ್ರೀತಿಸಿಲ್ಲ ಎಂದು ಹೇಳುವ ಮೂರ್ಖರ ಜೊತೆ ನನಗೆ ಯಾವ ಸಂಬಂಧವೂ ಬೇಕಿಲ್ಲ. ನಿಮ್ಮಷ್ಟೇ ಸ್ವಾಭಿಮಾನ ನನಗೂ ಇರುತ್ತೆ. ನಾನೀಗ ಯಾರ ಬುದ್ಧಿ ಮಾತು ಕೇಳಲು ತಯಾರಿಲ್ಲ. ನನಗೂ ಸ್ವಂತ ಬುದ್ಧಿ ಇದೆ. ನನ್ನನ್ನು ನೀವುಗಳು ಪ್ರೀತಿಸ್ತೀರಿ, ಮದುವೆಯಾಗ್ತೀರಿ ಎಂದು ನಾನೇನು ಕಾದು ಕೂತಿಲ್ಲ. ನೀನೇ ನಿರ್ಧಾರ ತೆಗೆದುಕೊಂಡು ಡಬ್ಬಿಂಗ್ಗೆ ಬರ್ತೀಯೋ ಬೇರೆಯವರಿಗೆ ಬಿಟ್ಟು ಕೊಡ್ತೀಯೋ ನೋಡು. ನಮ್ಮಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ಗೆ ಕೊರತೆ ಏನಿಲ್ಲ. ಫೋನ್ ಇಡ್ತೀನಿ, ಗುಡ್ ನೈಟ್ ಎಂದು ಮಾತು ಮುಗಿಸಿದ. ಶಚಿಯ ಕೋಪ ಆರಲಿಲ್ಲ. ಒಂದು ರೀತಿಯಲ್ಲಿ ಮುಖಭಂಗವಾಗಿದೆ ಅಂದ್ಕೊಂಡಿರ್ತಾಳೆ. ಶಚಿ ಅವರ ವಿಚಾರ ಬೇಡ, ನಮ್ಮ ಪಾಡಿಗೆ ನಾವು ಹೋಗಿ ಡಬ್ಬಿಂಗ್ ಮುಗಿಸಿ ಬರೋಣ ಎಂದು ತಾಯಿ ಹೇಳ್ತಾರೆ. ಯಾವುದೋ ಕಾರಣಕ್ಕೆ ವೃತ್ತಿಯನ್ನು ಅಲಕ್ಷಿಸಬಾರದು. ಹೌದಮ್ಮ, ಆದರೆ ಅವರಿಬ್ಬರಿಗೂ ಅಲ್ಲಿ ಇದ್ದೇ ಇರ್ತಾರೆ. ನನಗೆ ಇರಿಟೇಟ್ ಆಗತ್ತೆ ಅಂತಾಳೆ. ಎಷ್ಟು ಬೇಕೋ ಅಷ್ಟರಲ್ಲಿ ಇದ್ರೆ ಆಯಿತು. ನಾಳೆ ನನ್ನಿಂದ ತೊಂದರೆಯಾಯಿತು, ಕರ್ತವ್ಯ ಲೋಪವಾಯಿತು ಅಂತ ಫೀಲ್ಡ್ನಲ್ಲಿ ಒಂದು ಮಾತು ಬಂದರೆ ಮುಗಿಯಿತು. ಇದುವರೆಗೆ ಒಳ್ಳೆ ಹೆಸರು ತೆಗೆದುಕೊಂಡು ಈಗ ಕೆಡಿಸಿಕೊಳ್ಳೋದು ಬೇಡ. ಡಬ್ಬಿಂಗ್ಗೆ ಹೋಗೋಣ, ನಮ್ಮ ಪಾಡಿಗೆ ನಾವಿದ್ದು ಕೆಲಸ ಮುಗಿಸ್ಕೊಂಡು ಬರೋಣ. ನಿನ್ನ ವೃತ್ತಿಗೆ ತೊಂದರೆ ಆಗಬಾರದು ಎಂದು ಬುದ್ಧಿ ಹೇಳಿದ್ರು. ಶಚಿಗೂ ಇದು ಸರಿ ಎನಿಸಿತು. ಈ ಫೀಲ್ಡಿನಲ್ಲಿ ಬೇರೆ ಇಳಿಯಲು ಕೆಳಗಿಳಿಯಲು ಒಂದು ಘಟನೆ, ಒಂದು ಮಾತು ಸಾಕು. ವಿವೇಕ್ಗೆ ನಾನು ಯಾವುದೇ ತೊಂದರೆ ಕೊಟ್ಟರೂ ಉಳಿದವರು ಅದನ್ನು ತುಂಬ ನೆಗೆಟಿವ್ ಆಗಿ ಅದರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ನನ್ನ ಬಳಿ ಬಂದು ಯಾರೂ ಕೇಳಲ್ಲ ಯಾಕೆ ಏನಾಯಿತು ಅಂತ. ಅವನನ್ನು ಮಾತ್ರ ಕೇಳ್ತಾರೆ. ಅವನು ಮೌನಿಯಾಗಿ ಉಳಿಯುತ್ತಾನೆ. ಇಲ್ಲವಾದರೆ ಹೋಗ್ಲಿ ಬಿಡಿ ಎನ್ನುತ್ತಾನೆ.
ಆದವರು ಅಲ್ಲಿಗೆ ಬಿಡಲಿಲ್ಲ. ನನ್ನ ತೇಜೋವಧೆ ಮಾಡ್ತಾರೆ, ಮನಸ್ಸಿಗೆ ಅನಿಸಿದ್ದನ್ನು ಬರೆಯುತ್ತಾರೆ. ಯಾರೋ ಬಂದು ನನ್ನ ಕೇಳಿದರೆ ನಾನು ಇರೋ ವಿಚಾರ ಹೇಳಲು ಬರುವುದಿಲ್ಲ, ಬೇರೆ ಏನಾದರೂ ಸುಳ್ಳು ಹೇಳಲೇಬೇಕು. ಅವರು ಅದನ್ನು ನಂಬೋದಿಲ್ಲ. ಅದಕ್ಕಿಂತ ಅವನ ಹಾಗೆ ಮೌನಕ್ಕೆ ಶರಣಾಗಿ ನನ್ನ ಕೆಲಸ ನಾನು ಮಾಡಿಕೊಟ್ಟು ಬರುವುದು ಎಂದು ನಿರ್ಧರಿಸಿದಳು. ಆದರೆ ಒಳಗಿನ ಕುದಿತ ಕಮ್ಮಿಯಾಗಲಿಲ್ಲ. ಅವಮಾನದ ಉರಿ ಸ್ವಲ್ಪ ಆರಿರಲಿಲ್ಲ. ರಾತ್ರಿ ಊಟನೂ ಸಹ ಮಾಡಲಿಲ್ಲ. ಅಳು ಬರ್ತಿತ್ತು. ಬೆಳಗ್ಗೆ ಏಳುವಾಗ ಮುಖ ಊದಿಕೊಂಡು ಕಣ್ಣುಗಳು ಕೆಂಪಾಗಿ ವೇಳೆಗೆ ಸರಿಯಾಗಿ ಪ್ರೊಡಕ್ಷನ್ ಕಾರು ಬಂದಿತ್ತು. ತಯಾರಾಗಿ ಕೂತವಳು 1 ನಿಮಿಷ ಹಾಳು ಮಾಡದೆ ತಾಯಿಯೊಂದಿಗೆ ಕಾರು ಹತ್ತಿದಳು. ಸ್ಟುಡಿಯೋ ಒಳಗೆ ಪ್ರವೇಶಿಸುತ್ತಿದ್ದಂತೆ ಸ್ನೇಹಿತರಿಬ್ಬರ ದರ್ಶನವೂ ಆಯಿತು. ನೋಡಿಯೂ ನೋಡದಂತೆ ಒಳಗೆ ಹೋದಳು. ಅವಳು ಸಹ ಒಳಗೆ ಬಂದು ಡಬ್ಬಿಂಗ್ಗೆ ಎಲ್ಲ ಸಿದ್ಧವಾಗಿತ್ತು. ಇವಳಿಗೆ ಡಬ್ಬಿಂಗ್ ತಂತ್ರ ಗೊತ್ತಾಗಲಿ ಎಂದು ಅರ್ಧ ಗಂಟೆ ಶಿವಾನಿ ನಿಮ್ಮ ಮಕ್ಕಳ ಪಾತ್ರಧಾರಿಗಳಿಗೆ ಡಬ್ಬಿಂಗ್ ಮಾಡಿದಳು. ಸಹ ನಿರ್ದೇಶಕರು ಅವರಿಗೆ ಸಂಭಾಷಣೆಯನ್ನು ತಂದುಕೊಟ್ಟು ಮುತ್ತಿನಂತಹ ಡಬ್ಬಿಂಗ್ ಆರಂಭವಾಯಿತು. ಏನು ಮಾಡಿದರೂ ತುಟಿಗಳ ಚಲನೆಗೆ ಇವಳ ಮಾತುಗಳು ಹೊಂದುತ್ತಲೇ ಇಲ್ಲ. ಮೊದಲ ಸಣ್ಣ ಮಾತಿಗೆ ಅದೆಷ್ಟು ಟೇಕ್ಗಳಾದವು. ಯಾರು ಏನು ಮಾತಾಡಲಿಲ್ಲ. ನಿರ್ದೇಶಕರೇ ಸುಮ್ಮನಾಗಿರುವಾಗ ಯಾರೇನು ಹೇಳಲು ಸಾಧ್ಯ? ಬ್ರೇಕ್ ಕೊಟ್ಟರು. ಅವಳಿಗೆ ಅತ್ತು ಬಿಡುವಷ್ಟು ಅಸಹನೆ ಉಂಟಾಗುತ್ತಿದೆ. ಅವರಿಬ್ಬರು ಏನೂ ಹೇಳದೆ ದೂರವಿದ್ದಾರೆ. ಮೈ ಪರಚಿಕೊಳ್ಳುವಂತಾಗುತ್ತಿದೆ. ನನ್ನಿಂದ ಆಗಲ್ಲ ಎಂದು ಹೇಳಿ ಹೋಗಿಬಿಡೋಣ ಅಂದ್ಕೊಳ್ತಾಳೆ. ಹಾಗೆ ಮಾಡಲು ಅದೇನು ಅಡ್ಡಿ ಆತಂಕಗಳು. ನೀರು ಕುಡಿದು ತಾಯಿಯೊಂದಿಗೆ ಕುಳಿತಳು. ಶಿವಾನಿಗೆ ಇವಳು ಮೊದಲಿನ ಶಚಿ ಅಲ್ಲ ಅನಿಸಿತು. ಹತ್ತಿರ ಬಂದು ಕುಳಿತು ಯಾಕೆ ಹುಷಾರಿಲ್ವೇ, ಮುಖ ಒಂಥರ ಆಗಿದೆ ಎಂದು ಕೇಳಿದಳು. ನನಗೆ ಏನಾದರೂ ಇವಳಿಗೇನು ಮನದಲ್ಲೇ ಅವಳ ಬಗ್ಗೆ ಅಸೂಹೆ ಕಿಚ್ಚಿದೆ. ಆದರೆ ಅದನ್ನು ತೋರಿಸದಂತೆ ಅಲ್ಲೇ ಒತ್ತಿ ಹಿಡಿದು ಹೌದು ರಾತ್ರಿ ಸ್ವಲ್ಪ ಜ್ವರ ಇತ್ತು ಎಂದು. ಹಾಗಾದರೆ ಸರ್ಗೆ ಹೇಳಿ ರೆಸ್ಟ್ಗೆ ಹೋಗ್ಬೋದಲ್ಲ, ನಿಮ್ಮ ಡಬ್ಬಿಂಗನ್ನು ಆಮೇಲೆ ಮಾಡಬಹುದು. ಪರವಾಗಿಲ್ಲ, ಮಾತ್ರೆ ತಗೊಂಡಿದ್ದೀನಿ. ಇವತ್ತು ಬಿಟ್ಟರೆ ನನಗೆ ಡೇಟ್ ಪ್ರಾಬ್ಲಮ್ ಆಗುತ್ತೆ. ಬಾಂಬೆ ಮದ್ರಾಸ್ಗೆ ರೆಕಾರ್ಡಿಂಗ್ಗೆ ಹೋಗಬೇಕು ಅಂತಾಳೆ. ಇದು ಮೊದಲ ಮಾರಿ ಡಬ್ಬಿಂಗ್ ಅಲ್ವಾ, ಅದಕ್ಕೆ ಹೀಗಾಗುತ್ತೆ. ನನಗೆ ಮೊದಲನೇ ಚಿತ್ರದಲ್ಲಿ ಕಂಠದಾನ ಕಲಾವಿದೆ ಡಬ್ ಮಾಡಿದರು. ಆಮೇಲೆ ನಾನು ಶುರು ಮಾಡಿದೆ. ನನಗೂ ಆರಂಭದಲ್ಲಿ ಸ್ವಲ್ಪ ತೊಂದರೆಯ ಆಗಿತ್ತು. ಆಮೇಲೆ ನೀರು ಕುಡಿದಷ್ಟು ಸುಲಭವಾಗಿದೆ. ನಿಮಗೂ ಹಾಗೆ ಆಗುತ್ತೆ. ಬಹುಶಃ ಹುಷಾರಿಲ್ಲದವರಿಂದ ಹಾಗಾಗಿದೆ. ಈಗ ಸರಿಯಾಗುತ್ತೆ. ಡೈರೆಕ್ಟರ್ ಸರ್ ಕೆಲಸ ಅಚ್ಚುಕಟ್ಟಾಗಿರ್ಬೇಕಂತಾರೆ ಹೊರತು ನೀವು ಎಷ್ಟೇ ಟೇಕ್ ತಗೊಂಡ್ರೂ ಪರವಾಗಿಲ್ಲ. ರಿಲ್ಯಾಕ್ಸ್ ಆಗಿ ಶೂಟಿಂಗ್ನಲ್ಲಿ ಭಾಗವಹಿಸಿ, ಹೇಳಿದರೆ ಕರೆಕ್ಟಾಗಿ ಬರುತ್ತೆ ಎಂದು ಭರವಸೆ ತುಂಬಿದಳು. ಅವಳ ಭರವಸೆಯಿಂದ ಧೈರ್ಯ ಬಂದಂತಾಯಿತು. ಅಲ್ಲಿ ಅವಳಿಗೆ ವಿಶ್ವಾಸದಿಂದ ಭರವಸೆ ತುಂಬುವವರು ಬೇಕಿತ್ತು. ಅವರು ದೂರ ನಿಂತಿದ್ದಾರೆ. ಒಂದು ಕಡೆ ಶಿವಾನಿ ಮಾತು ಧೈರ್ಯ ತುಂಬಿದರೂ ಇನ್ನೊಂದು ಕಡೆ ಇವಳೇನು ನನಗೆ ಹೇಳಬೇಕು ಅನ್ನೋಂತಹ ಧೋರಣೆಯೂ ಇಲ್ಲದಲ್ಲ. ಮೇಡಮ್ ರೆಡಿನಾ? ಸಹ ನಿರ್ದೇಶಕರು ಬಂದು ಕೇಳಿದ. ಅವಳು ಎದ್ದು ಡಬ್ಬಿಂಗ್ ಥಿಯೇಟರ್ಗೆ ಬಂದಳು. ಗಮನವಿಟ್ಟು ತುಟಿ ಚಲನೆ ಗಮನಿಸಿ ಸಂಭಾಷಣೆ ಹೇಳಿದಳು. ಟೇಕ್ ಓಕೆ. ಮುಂದಿನ ಕ್ಲಿಪ್ಪಿಂಗ್ ಒಳಗಡೆಯಿಂದ ಹೇಳಿದ ವಿವೇಕ್. ಅವನ ಧ್ವನಿ ಕೇಳಿ ಏನೋ ಮುಜುಗರ, ಹಿಂಸೆ. ಆದರೂ ಅದನ್ನು ಬದಿಗಿಟ್ಟು ಅತ್ಯಂತ ಶ್ರದ್ಧೆಯಿಂದ ಡಬ್ ಮಾಡಿದಳು. ಮಧ್ಯ ರೀಟೇಕ್ಗಳಾದರೂ ಭಾವಕ್ಕೆ ತಕ್ಕಂತೆ ಮಾತನಾಡಿದಳು. ಮಧ್ಯಾಹ್ನ ಅವರು ಒಟ್ಟಿಗೆ ಊಟ ಮಾಡಲು ಮನಸ್ಸಾಗಲಿಲ್ಲ. ತಾಯಿಯನ್ನು ಕರೆದುಕೊಂಡು ಹತ್ತಿರದಲ್ಲಿನ ಒಳ್ಳೆಯ ಹೋಟೆಲ್ಗೆ ಹೋಗಿ ಊಟ ಮಾಡಿದಳು. ಅವಳಿಗೆ ಊಟ ಮಾಡುವ ಮನಸ್ಸಿಲ್ಲ. ತನ್ನಿಂದ ತಾಯಿ ಉಪವಾಸ ಇರಬಾರದೆಂದು ಕರೆದುಕೊಂಡು ಹೋದಳು. ಅವಳು ಸ್ನೇಹಿತರೊಬ್ಬರೊಡನೆಯೂ ಮಾತನಾಡದಿರುವುದನ್ನು ನೋಡಿ ಅಲ್ಲಲ್ಲೇ ಗುಸುಗುಸು ಪ್ರಾರಂಭವಾಯಿತೇ ಹೊರತು ಯಾರಿಗೂ ಗಟ್ಟಿಯಾಗಿ ಮಾತನಾಡುವ ಧೈರ್ಯವಿರಲಿಲ್ಲ. ಆ ದಿನದ ಡಬ್ಬಿಂಗ್ ಮುಗಿಸುವ ವೇಳೆಗೆ ಶಚಿ ತುಂಬ ಬಳಲಿದಳು. ಎಷ್ಟೋ ಕಾಲದಿಂದ ಕಾಯಿಲೆಯಾಗಿ ಮಲಗಿದವಳಂತೆ ದೇಹ ಮನಸ್ಸುಗಳೆರಡೂ ಬಳಲಿವೆ. ಮನೆಗೆ ಹೋಗಿ ಮಲಗಿಬಿಟ್ಟಳು. ಯಾರಿಗೂ ಹೇಳಬೇಕೆನಿಸಲಿಲ್ಲ. ಸ್ನೇಹಿತರಿಬ್ಬರಿಗೂ ತಣ್ಣಗೆ ನಿಂತಿದ್ದರು. ನಿನ್ನೆಯಿಂದ ಚಿತ್ರದ ವಿಚಾರ ಬಿಟ್ಟರೆ ಬೇರೇನೂ ಮಾತಾಡಿರಲಿಲ್ಲ. ಅವಳು ಒದ್ದಾಡುವುದು ಅರ್ಥವಾದರೂ ಅಸಹಾಯಕರಾಗಿ ನಿಂತಿದ್ರು. ತಾವಿಬ್ಬರು ತಪ್ಪು ಮಾಡಿದ್ದೇವೆ ಎಂದು ಇಬ್ಬರಿಗೂ ಅನಿಸುತ್ತಿದೆ. ನಾನು ಪ್ರೀತಿಸುವುದು ತರುಣನಿಗಿರಲಿ ಯಾರಿಗೂ ಗೊತ್ತಿಲ್ಲವೆಂದೇ ವಿವೇಕನ ಭಾವನೆ. ತರುಣ್ ಶಚಿ ಪರಸ್ಪರ ತುಂಬ ಗಾಢವಾಗಿ ಪ್ರೀತಿಸ್ತಾರೆ. ತಾನು ಅವರ ಮಧ್ಯೆ ಬರಬಾರದೆಂದು ಅರಿವಾದಾಗಿನಿಂದ ಅವನು ತಾಯಿಯ ಮಾತಿಗೂ ಗಮನ ಕೊಡದೆ ಸುಮ್ಮನಿದ್ದ. ಶಚಿಯ ಮಾತು ಬಂದಾಗೆಲ್ಲ ನಿರಾಕರಣದ ಅಸ್ತ್ರವನ್ನೇ ಬಳಸುತ್ತಿದ್ದ. ತಾಯಿ ಒತ್ತಾಯಿಸಿದಾಗ ತರುಣ್ಗಾಗಿ ಅವಳನ್ನು ಕೇಳಬೇಕೆಂದುಕೊಂಡು ಹೊರಟ. ತರುಣ್ಗೂ ಅಷ್ಟೇ. ತಾನು ಪ್ರೀತಿಸುವುದು ಯಾರಿಗೂ ಗೊತ್ತಿಲ್ಲ, ಶಚಿಯನ್ನು ಬಿಟ್ಟು ಎಂದುಕೊಂಡಿದ್ದ. ಶಚಿ ಎದುರಿಗೆ ತನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ ನಂತರವೇ ಅವನಿಗೆ ವಿವೇಕ್. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಯಾವ ರೀತಿ ಕಾದಂಬರಿ ಬಂದಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಧನ್ಯವಾದ.